ಬರೀ ರೈಟ್ ಅಂತ ಇದ್ದ ಕಂಡಕ್ಟ್ರು ಸ್ಕ್ರಿಪ್ಟ್ ಕೂಡ ಬರೆದಿದ್ದಾರೆ. ಆ ಸ್ಕ್ರಿಪ್ಟ್ ಹೇಗಿದೆ, ಅವ್ರ ಸಿನಿಮಾ ಹೇಗಿದೆ ಅಂತ ಅವ್ರ ಹತ್ರ ಕೇಳೋಣ. ಓಕೆ ಸರ್, ಇವಾಗ ಈಗ ಕಂಡಕ್ಟರ್ ಅಂತ ಬಂದಾಗ ಈಗ ನೀವೇ ಹೇಳಿರೋ ಪ್ರಕಾರ ಒಂದು ರಜನಿಕಾಂತ್ ಕೂಡ ಇವಾಗ ಮುಂಚೆ ಒಬ್ಬರು ಕಂಡಕ್ಟರ್ ಆಗಿ ಈಗ ಸಾಕಷ್ಟು ದೊಡ್ಡ ಸ್ಟೈಲಿಶ್ ಸ್ಟಾರ್ ಅಂತ ಹೇಳ್ತಾರೆ. ಅವ್ರು ಮುಂಚೆ ಟಿಕೆಟ್ ಕೊಡಬೇಕಾರಲ್ಲ ಹಾಗೆ ಇಶ್ಯೂ ಮಾಡ್ತಿದ್ರಿ ಹೀಗಿರ್ತಾ ಇದೆ. ಸೊ ನೀವು ಆ ಥರ ಒಂದು ಸ್ಟೈಲ್ ಮಾಡಿಕೊಂಡು ಟಿಕೆಟ್ ಕೊಡ್ಬೇಕಾರೆ ಬಟ್ ಆ ಥರ ನಾನು ಮಾಡಬೇಕು ಅಂತ ಏನು ಮಾಡಿಲ್ಲ, ನಾನು ಹೊರಟಿಲ್ಲ. ಬೇರೆಯವ್ರು ಮಾಡಿದ್ರೆ ನಾನು ಅಬ್ಸರ್ವ್ ಮಾಡ್ತಿದ್ದೆ ಅವ್ರುಗಳಿಗೋಸ್ಕರ. ಯಾಕೆ ನಾನೊಬ್ಬ ನಿರ್ದೇಶಕನಾಗಬೇಕು ಅಂತ ನಾನು ಕನಸು ಕಟ್ಕೊಂಡಿದ್ದು. ನಾನು ನಿರ್ದೇಶಕನಾಗಿ ಒಂದು ಸಾಧನೆ ಮಾಡಲೇಬೇಕು, ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಛಲ ನನ್ನಲ್ಲಿತ್ತು. ಅದರಿಂದ ಜನಗಳು ಏನೇನು ಮಾಡ್ತಾರೆ ಅನ್ನೋದನ್ನು ಪೂರ್ತಿ ನಾನು ಅರ್ಥ ಮಾಡ್ಕೊಂಡು ಅವ್ರಿಗೋಸ್ಕರ ಕತೆ ಮಾಡಬೇಕು ಅಂತ ಅಲ್ಲಿ ನನಗೇನಾದರೂ ಮೈಂಡಿಗೆ ಬಂದಾಗ ಅದನ್ನು ನಾನು ನೋಟ್ ಮಾಡ್ಕೊತಾ ಇದ್ದೆ. ನೋಟ್ ಮಾಡ್ಕೊಂಡು ಮನೇಲಿ ಹೋಗಿ ಡಿಸ್ಕಸ್ ಮಾಡೋದು, ಬೇರೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ನೋಡೋದು, ನಾನೇ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡೋದು, ಇದನ್ನೆಲ್ಲ ಮಾಡಿ ಸಿನಿಮಾ ಮಾಡಿದ್ದೀನಿ. ಓಕೆ, ಈ ಸ್ಕ್ರಿಪ್ಟ್ ಪ್ರೀತಿಯ ಲೋಕ ಅಂತ ಸಿನಿಮಾ ಮಾಡಿದ್ದೀರಲ್ವಾ, ಸೊ ಅದು ಯಾವ ಥರ ಅಂದರೆ ನೀವು ಈಗ ಬಸ್ಸಲ್ಲಿ ನೋಡಿರೋಂಥ ಯಾವುದೋ ಒಂದು ಕಥೆನ ಅಥವಾ ಪ್ಯಾಸೆಂಜರ್ ಲೈಫಲ್ಲಿ ಆಗಿರೋಂಥದ್ದು ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋ ಪ್ರಕಾರ ಬಸ್ಗಳಲ್ಲಿ ನಡೆದಿರೋ ಅಂಥದ್ದಾಗಲಿ ಹೊರಗಡೆ ನಡೆದಿರೋ ಅಂಥದ್ದಾಗಲಿ ಯಾವುದೂ ಅಲ್ಲ. ಎಲ್ಲ ಜನಗಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಎಲ್ರಿಗೂ ಹಿತವಾಗಂಗೆ ಒಂದು ಸಬ್ಜೆಕ್ಟ್ನ ಮಾಡಬೇಕು ಅಂತ ನಾನು ಹೊರಟಿದ್ದು. ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಸ್ತಾರೆ. ಅದೇ ಮಕ್ಕಳು ಪ್ರೀತಿಯಲ್ಲಿ ಬಿದ್ದಾಗ ತಂದೆ ತಾಯಿಗಳು ತೊಗೊಳ್ಳೋವಂಥ ನಿರ್ಧಾರ ಏನು, ಹೊರಗಿನ ಸಮಾಜ ಯಾವ ರೀತಿ ಜನಗಳನ್ನ ಕಾಣುತ್ತೆ, ಅಂಥ ಟೈಮಲ್ಲಿ ಪ್ರೇಮಿಗಳು ಯಾವ ನಿರ್ಧಾರನ ಮಾಡ್ತಾರೆ, ಅದರಿಂದ ಏನಾಗುತ್ತೆ ಇದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಇದೆಲ್ಲದನ್ನು ನಾವು ಮಾಡ್ತಾ ಬಂದಾಗ ಕೊನೆಗೆ ವಿಧಿ ಅನ್ನೋದೊಂದು ಇರುತ್ತೆ, ಅದನ್ನು ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಜನಕ್ಕೋಸ್ಕರ ಒಂದು ಒಳ್ಳೆಯದು. ಓಕೆ, ಈ ಸಿನಿಮಾದ ಸ್ಕ್ರಿಪ್ಟ್ ಬರೀಬೇಕಾದ್ರೆ ನೀವು ಯಾವ ಥರ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ಎಲ್ಲೆಲ್ಲಿ ಬರಿತಾ ಇದ್ರಿ, ಹೇಗೆ ಯಾವ ಥರ ಅಂದರೆ ಅದಕ್ಕೆ ನಾವು ಜಾಗ ಇಂಥ ಜಾಗನೇ ಅಂತ ಹೇಳಿ ನಾವು ಹೋಗಿ ಕೂತ್ಕೊಂಡ್ರೆ ನಾವು ಸಬ್ಜೆಕ್ಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಯಾವ ಟೈಮಲ್ಲಿ ನಾವು ಕತೆ ಮಾಡಬೇಕು ಅಂತ ಕೂತ್ಕೊಂಡಾಗಲೇ ಕತೆ ಮಾಡೋಕ್ಕಾಗಲ್ಲ. ಯಾವ ಟೈಮಲ್ಲಿ ಏನು ಮೈಂಡಿಗೆ ಬರುತ್ತೆ, ಏನು ಹೊಳೆಯುತ್ತೆ ಅಂತ ಯೋಚನೆ ಮಾಡೋದೇ ಕಷ್ಟ. ಆ ಟೈಮಲ್ಲಿ ಬಂದಾಗ ಅದನ್ನು ನಾವು ಯೋಚನೆ ಮಾಡಿ ಅದನ್ನು ಇದು ಮಾಡಬೇಕು. ಅದೇ ಒಂದೊಂದು ಕರೆಕ್ಟಾಗಿರುತ್ತೆ, ಒಂದೊಂದು ಕರೆಕ್ಟಾಗಿರಲ್ಲ. ಬಟ್ ನಾವು ಇಂಥ ಜಾಗದಲ್ಲೇ ಕೂತ್ಕೊಬೇಕು, ಇಂಥ ಜಾಗದಲ್ಲೇ ಮಾಡಬೇಕು, ಇಲ್ಲ ನಾನು ಈ ಟೈಮ್ ಇದೆ ನನಗೆ ಇವಾಗ ಸ್ಕ್ರಿಪ್ಟ್ ಮಾಡಬೇಕು, ಅದೆಲ್ಲ ಸುಳ್ಳು. ಬಟ್ ಪ್ರಶಾಂತವಾಗಿರಬೇಕು, ಅಂಥ ಜಾಗದಲ್ಲಿ ಯೋಚನೆ ಮಾಡಬೇಕು, ಹೊರಗಡೆ ಜನಗಳನ್ನ ತಿಳ್ಕೊಬೇಕು ಅಂದರೆ ಎಲ್ಲರ ಜೊತೆ. ನೀವು ಎಲ್ಲಿ ಮಾಡಿದ್ದೀರಿ ಸ್ಕ್ರಿಪ್ಟ್, ನಿಮಗೆ ಟೈಮ್ ಹೆಂಗೆ ಸಿಗ್ತೀವಿ? ನಾರ್ಮಲ್ ಜನರಿಗೆ ಪ್ರಶಾಂತವಾಗಿ ಸ್ಥಳ ಬೇಕು, ಪ್ರಶಾಂತವಾಗಿ ಕೂರಕ್ಕೆ ಅವ್ರು ಹುಡ್ಕೊಂಡು ಹೋಗ್ತಾರೆ. ಬಟ್ ಒಬ್ಬರು ಕಂಡಕ್ಟರಾಗಿ ಕೆಲಸ ಮಾಡಿಕೊಂಡು ನಿರ್ದೇಶಕರಾಗಿರೋ ನೀವು, ನಿಮಗೆ ಟೈಮ್ ಹೇಗೆ ಸಿಕ್ತು ಸ್ಕ್ರಿಪ್ಟ್ ಮಾಡಲಿಕ್ಕೆ? ಎಲ್ಲೆಲ್ಲ ಕೂತ್ಕೊಂಡು ಮಾಡಿದ್ರಿ? ಇಲ್ಲಿ ನಾನು ಅದೇ ಆವಾಗಲೇ ಹೇಳಿದ್ನಲ್ಲ, ಬಸ್ಸಲ್ಲಿ ನನಗೆ ಜನಗಳ ಹಾವಭಾವಗಳನ್ನ ತಿಳ್ಕೊತಾ ಇದ್ದೆ, ಮಾಡ್ತಾಯಿದ್ದೆ. ಡ್ಯೂಟಿ ಮಾಡಿಕೊಂಡೆ ಅದನ್ನು ನಾನು ಯೋಚನೆ ಮಾಡ್ತಾಯಿದ್ದೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬಿಟ್ಟು ನಾನು ಏನೇನು ಮಾಡಿದೆ, ಏನಿದು ಮಾಡಿದೆ, ಇವತ್ತು ಏನೇನು ಯೋಚನೆ ಮಾಡಿದೆ ಜನಗಳ. ಬಟ್ ನನಗೆ ಕತೆ ಮಾಡ್ತಿರೋ ರೀತಿ ಯಾವುದು, ಈ ರೀತಿಗೆ ಏನು ಬೇಕು ಅಂತ ನಾನು ರೂಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಸಬ್ಜೆಕ್ಟ್ ಮಾಡ್ತಾಯಿದ್ದೆ. ಸೊ ಬಸ್ಸಲ್ಲಿ ಪ್ರಯಾಣ ಮಾಡ್ತಾನೆ ಬೆಳಿಗ್ಗೆ ರಾತ್ರಿ ಒಂದು ಜನ ನೋಡಿದಾಗ ಅವರಲ್ಲೇ ಏನೋ ನಿಮ್ಗೊಂದು ಸೀನ್ ಹುಟ್ಟುತ್ತಾ ಇತ್ತು, ಅದು ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಹೌದು. ಓಕೆ, ಈಗ ಚಿತ್ರ ಮಾಡಿದರೆ ಇನ್ನೊಂದು ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ, ಸೊ ಒಂದು ಪ್ರೀತಿಯ ಲೋಕ ಅಂತ. ಸೊ ಸಿನಿಮಾನ ಮಾಡಿದ ಮೇಲೆ ನಿಮ್ಗೆ ಏನು ಅನಿಸ್ತು? ಒಬ್ಬ ನಿರ್ದೇಶಕನ ಆಗಬೇಕು ಅನ್ನೋ ಒಂದು ಹಂಬಲ ಏನಿತ್ತು ನಿಮ್ಮಲ್ಲಿ? ಆ ಸಿನಿಮಾನ ನೋಡಿದ ಮೇಲೆ ನಿಮ್ಮ ಏನು ಅಂದ್ಕೊಂಡಿದ್ದೀರಿ, ಯಾವ ಥರ ಒಂದು ಚಿತ್ರ ಮಾಡಬೇಕು, ನಾನು ಚಿತ್ರ ಮಾಡಿದ್ದೀನಿ ಅನ್ನೋ ಒಂದು? ಬರೀ ನಿರ್ದೇಶಕನ ಆಗಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ತೊಗೊಂತು ಅಂತ ನಾನು ಒಳ್ಳೆ ನಿರ್ದೇಶಕನ ಆಗ್ತೀನಿ ಅನ್ನೋದೊಂದು ನಾನು ಯೋಚನೆ ಮಾಡಿದ್ದು. ಪ್ರತಿಯೊಬ್ಬ ಮನುಷ್ಯರಿಗೂ ಅರ್ಥ ಆಗಬೇಕು, ಇಷ್ಟ ಆಗಬೇಕು. ಒಬ್ಬ ಮನುಷ್ಯ 2.5 ಗಂಟೆ ಮೈ ಮರೆತು ಕೂತ್ಕೊಂಡು ಸಿನಿಮಾನ ನೋಡಬೇಕು, ಆವಾಗ ಅದು ನಿಜವಾಗ್ಲೂ ಸಿನಿಮಾ ಆಗುತ್ತೆ. ಬಟ್ ಆ ಒಂದೊಂದು ಸೀನಲ್ಲೂ ಒಂದೊಂದು ಯಾವುದಾದ್ರೂ ಒಂದು ಮೆಸೇಜ್ ಇರಬೇಕು, ಜನಗಳ ಮನಸ್ಸಲ್ಲಿ ಜನಗಳ ಜೀವನದಲ್ಲಿ ನಡೆದಿರೋಂಥದ್ದಾಗಬೇಕು, ಮನಸ್ಸಿಗೆ ಟಚ್ ಆಗಬೇಕು. ಇದು ನನ್ನ ಉದ್ದೇಶ. ಜನಗಳಿಗೆ ಹಿತವಾಗಂಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅನ್ನೋದು ನಾನು. ಓಕೆ, ಈಗ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಅಂದರೆ ಕಂಡಕ್ಟರ್ ಆಗಿ ಇದೇ ಕೆಲಸ ವೃತ್ತಿ ಜೀವನ ಮುಂದುವರಿಯುತ್ತಾ ಅಥವಾ ಸಿನಿಮಾನ ಒಂದು ಪ್ರೊಫೆಷನಲ್ ಆಗಿ ತೊಗೊಬೇಕು ಅಂತ? ಇಲ್ಲ, ಅನ್ನ ಕೊಟ್ಟು ಜಾಗ ಇದು, ಯಾವುದೇ ಕಾರಣಕ್ಕೂ ಡ್ಯೂಟಿನ ಅಂತೂ ಬಿಡಲ್ಲ. ಡಿಪಾರ್ಟ್ಮೆಂಟು ನನಗೆ ಪ್ರತಿಯೊಂದು ಸಪೋರ್ಟ್ ಮಾಡ್ತಾಯಿದೆ. ಶೂಟಿಂಗ್ ಇದೆ, ನಾನು ಶೂಟಿಂಗ್ ಹೋಗ್ತೀನಿ, ಡ್ಯೂಟಿ ಇದ್ದಾಗ ಡ್ಯೂಟಿ ಬಂದು ಮಾಡ್ತೀನಿ ಅಂತ ಅಂದಾಗ ಯಾವುದೇ ಕಾರಣಕ್ಕೂ ಕಲೆಗೆ ಬೆಲೆ ಕೊಡೋವಂಥ ಜಾಗ, ಅನ್ನ ಕೊಟ್ಟಿರೋ ಜಾಗ. ಆದ್ದರಿಂದ ಇದನ್ನು ಬಿಡಲ್ಲ. ಜೀವನಕ್ಕೆ ಇದನ್ನು ಜೀವನ ಮಾಡ್ತಾಯಿದ್ದೀನಿ, ಜೀವನಕ್ಕೆ ಈ ಕೆಲಸನ ಮಾಡ್ಕೊಂಡು ಜೀವನ ಮಾಡ್ತೀನಿ, ಸಾಧನೆಗೆ ಅದನ್ನು ಮಾಡ್ತೀನಿ ಅಂತ ಹೊರಟಿದ್ದೀನಿ. ಜನಕ್ಕೆ ಇಷ್ಟ ಆಗೋ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಕೊಂಡು ಅಲ್ಲಿ ಸಾಧನೆ ಮಾಡ್ತೀನಿ, ಇಲ್ಲಿ ಡ್ಯೂಟಿ ಮಾಡ್ತೀನಿ. ಖಂಡಿತ ಒಳ್ಳೆಯದಾಗಲಿ. ಹೀಗೆ ಇನ್ನು ಮುಂದೆ ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತಾಯಿರಿ. ನೀವಷ್ಟೇ ಅಲ್ಲ, ಈ ಕಲೆ ಇದ್ದವರು, ಈ ಕಂಡಕ್ಟರ್ ಆಗಿರಲಿ ಅಥವಾ ಬೇರೆ ಒಂದು ವೃತ್ತಿ ರಂಗದಲ್ಲಿರಲಿ, ಎಲ್ಲೇ ಇದ್ದರೂ ಪ್ರತಿಯೊಬ್ಬ ಕಲೆ ಇರೋರು ಕಷ್ಟಪಟ್ಟು ನಾವು ಸಾಧನೆ ಮಾಡಬೇಕು ಅನ್ನೋ ಪ್ರತಿಯೊಬ್ಬರು ಮೇಲೆ ಬರಬೇಕು. ಎಲ್ರಿಗೂ ನಿಮ್ಮ ಕೈಲಾದ ಸಹಾಯ ಮಾಡಿ, ನೀವು ಬಂದಂಗೆ ಎಲ್ಲರೂ ಬೆಳಿತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹತ್ರ ಮಾತಾಡೋದಕ್ಕೆ ಮತ್ತೆ ಸಿಗೋಣ, ಭೇಟಿ ಆಗೋಣ. ಈ ಕಂಡಕ್ಟರ್ ಕಮ್ ಡೈರೆಕ್ಟರ್ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂದರೆ ಡೈರೆಕ್ಟಾಗಿ ಅವ್ರು ಡಿಪೋಗೆ ಹೋಗಬೇಕು. ಅವ್ರ ಸಹಪಾಠಿಗಳ ಹತ್ರ ಮಾತಾಡ್ಬಿಟ್ಟು ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.